ನಮಸ್ತೆ ವೀಕ್ಷಕರೇ, ಕಾದಂಬರಿಯ ಹೆಸರು ಮುನಿಸುತ್ತರವೇ ಮುಗುದೆ. ಹೊರಗಡೆ ಬಕೆಟಿನಲ್ಲಿ ನೆನೆಸಿದ ಬಟ್ಟೆ ಇದೆ. ಅದನ್ನು ಒಗೆದು ಚೆನ್ನಾಗಿ ಹಿಂಡಿ ಹಾಕಿ ಹೋಗು. ದುಡಿಯೋದು 4 ಕಾಸು, ತಿನ್ನೋಕೆ ಮಾತ್ರ ಇಷ್ಟಗಲ ಬಾಯಿ. ನನ್ನ ಕರ್ಮ. ಆರಾಮಾಗಿ ಇರೋಣ ಎಂದರೆ ಈ ಪೀಡೆ ಗಂಟು ಬಿದ್ದಿದೆ ನನಗೆ. ಒಂದಲ್ಲ ಒಂದು ಸಮಸ್ಯೆ ತಪ್ಪೋದಿಲ್ಲ. ಏಯ್ ಪ್ರೀತಿ, ಕೇಳ್ತಾ ಇದೆಯೇನೆ ಕಿವಿ? ನನ್ನ ಮಕ್ಕಳದ್ದೇ ನನಗೆ ಸಾಕಾಗಿದೆ. ಅದರ ಮೇಲೆ ಇದೊಂದು ಶನಿ. ತಿನ್ನು ಬೇಗ. ಏನು ಹೇಳೋ ಹಾಗೆ ಇಲ್ಲ, ಗಂಗೆ ಯಮುನೆ ಎಲ್ಲ ಸುರಿಯುತ್ತೆ ಎಂದು ಅಣ್ಣನ ಮಡತಿ ಸುಜಾತ ತನ್ನ ನಾದಿನಿ ಪ್ರೀತಿಯ ಎದುರು 2 ತೆಳ್ಳಗಿನ ಚಪಾತಿ ಹಾಕುತ್ತಾಳೆ. ಪಾಪ, ಬೆಳೆಯುವ ಹುಡುಗಿ, ಹಸಿವು ಸಹಜ. ಬೇಗ ಬೇಗ ತಿನ್ನುವಾಗ ತಿನ್ನೋದು ನೋಡು ಕಾಣದವರ ಹಾಗೆ ಎಂದು ಮೂಗು ತಿವಿದಾಗ, ಯಾಕತ್ತಿಗೆ ಏನು ಮಾಡಿದೆ ನಾನಿವಾಗ ಎಂದು ಪ್ರೀತಿ ಅತ್ತಿಗೆಯನ್ನು ಪ್ರಶ್ನೆ ಮಾಡುತ್ತಾಳೆ. ಏನೇ ನನಗೆ ಎದುರುತ್ತರ ಕೊಡ್ತೀಯಾ? ಬರಲಿ ನಿಮ್ಮಣ್ಣ ಎಂದು ರಪಕ್ಕೆಂದು ಕೆನ್ನೆಗೆ ಬಿಗಿದಾಗ, ಅಮ್ಮ ಎಂದು ನೋವಿನ ಶಬ್ದ ಬಾಯಿಂದ ಹೊರಡುತ್ತದೆ. ಎಲ್ಲೇ ಬಟ್ಟೆ ಹೊಲಿದ ಹಣ? ಅದರ ಫೀಸು ನಿಮ್ಮಪ್ಪ ಕಟ್ಟುತ್ತಾನೇನು? ಎಲ್ಲಿದೆ? ನಿನ್ನೆ ಸಿಕ್ಕಿರಬೇಕಲ್ಲ ಹೊಲಿದ ಬಟ್ಟೆಗಳ ಹಣ ಎಂದಾಗ, ಅದರಲ್ಲಿ ಶಾಲೆಯ ಫೀಸ್ ಅರ್ಧ ಬಾಕಿ ಇತ್ತು. ಈ ತಿಂಗಳು ಹೊಲಿದಿದ್ದು ಎಲ್ಲ ಸೇರಿ ಕೊಟ್ಟೆ ಅತ್ತಿಗೆ ಎಂದಳು ಪ್ರೀತಿ. ನೀನು ಓದಿ ಗುಡ್ಡೆ ಹಾಕೋದು ಅಷ್ಟರಲ್ಲೇ ಇದೆ. ಏನಾಗಬೇಕಿದೆ ನಿನಗೆ? ಯಾವ ರಾಜಕುಮಾರ ಬರ್ತಾನೆ ನಿನ್ನ ಮುಖಕ್ಕೆ? ಮರ್ಯಾದೆಯಿಂದ ಮನೆಗೆ ಕೊಡುವ ಹಣ ಕೊಟ್ಟರಾಯಿತು. ಬಾಕಿ ನೀನು ಏನಾದರೂ ಮಾಡ್ಕೊ. ಜಾಸ್ತಿ ಏನಾದರೂ ಆಡಿದರೆ ಯಾರಾದರೂ ಮುದುಕನಿಗೆ ಮದುವೆ ಮಾಡಿಸಿ ಕೈ ತೊಳೆದುಕೊಳ್ತೀನಿ ಅಷ್ಟೆ. ಬರಲಿ ನಿಮ್ಮಣ್ಣ ಎಂದಾಗ, ಬೇಡ ಅತ್ತಿಗೆ, ಇವತ್ತು ಸಂಜೆ ಕೊಡ್ತೀನಿ. ಅಣ್ಣಂಗೆ ಏನು ಹೇಳಬೇಡಿ ಎಂದು ಹೇಳುತ್ತಾ ಪ್ರೀತಿ ಚಪಾತಿ ತಿಂದು ಬಟ್ಟೆ ಒಗೆದು ಒಣಗಿಸಿ ಶಾಲೆಯ ಯೂನಿಫಾರ್ಮ್ ಹಾಕುವಾಗ, ಇವರನ್ನು ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಹೋಗು ಎಂದಳು ಅತ್ತಿಗೆ ಸುಜಾತ. ನೀವೇ ಹತ್ತಿಸಿ ಬಿಡಿ ಅತ್ತಿಗೆ, ನಾನು ಲೇಟಾಗಿ ಹೋದರೆ ಲೆಕ್ಕದ ಮಾಸ್ಟ್ರು ಬೈತಾರೆ ಎಂದಾಗ, ತನ್ನ 2 ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ ಶೂ ಹಾಕಿ ಬ್ಯಾಗ್ ಏರಿಸಿ, ಹೋಗ್ರೋ ಪ್ರೀತಿ ಬಿಡ್ತಾಳೆ ಇವತ್ತು ಎಂದಾಗ, ಪ್ರೀತಿಗೆ ಮಕ್ಕಳ ಬಿಡುವ ಹಾಗೂ ಇಲ್ಲ, ಹಾಗೆ ಹೋಗುವ ಹಾಗೂ ಇಲ್ಲ. ಒತ್ತಿ ಬರುವ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಚೀಲ ತೆಗೆದುಕೊಂಡು ಮಕ್ಕಳನ್ನು ಕರೆದುಕೊಂಡು ಹೊರಡುವಾಗ, ಕಣ್ಣೀರು ಒರೆಸಿಕೊ, ಇನ್ನು ಈ ಅತ್ತಿಗೆ ಎಷ್ಟು ಕ್ರೂರಿಯಪ್ಪ ಅಂತ ಬೇರೆಯವರಿಂದ ಹೇಳಿಸಿದೆಯೋ, ನಿನಗೊಂದು ಗತಿ ಕಾಣಿಸಿಯೇ ಬಿಡ್ತೀನಿ ಎಂದಾಗ, ಸುಜಾತಳ ದೊಡ್ಡ ಮಗಳು ಸಾನ್ವಿ, ಯಾಕಮ್ಮ? ಪಾಪ ಪ್ರೀತಿ ಅಕ್ಕ, ಯಾಕೆ ಬೈತೀಯ ಎಂದಾಗ, ನನಗೆ ಬುದ್ಧಿ ಹೇಳೋಕೆ ಬರಬೇಡ, ಸುಮ್ಮನೆ ಹೊರಡು ನೀನು ಎಂದು ಮಗಳಿಗೆ ಹೇಳುತ್ತಾಳೆ ಸುಜಾತ. ಸಂಜೆ ಲೇಟ್ ಮಾಡಬೇಡ, ನನಗೆ ಹೊರಗಡೆ ಹೋಗಬೇಕು, ಬೇಗ ಬಾ ಮನೆಗೆ ಎಂದು ಸುಜಾತ ಪ್ರೀತಿಗೆ ಹೇಳಿದಾಗ, ಬಟ್ಟೆ ಹೊಲಿಯಬೇಕು ಅತ್ತಿಗೆ, ಇವತ್ತು 10 ಗಂಟೆಗೆ ಬರ್ತೀನಿ, ನಿಮ್ಮ ಹಣ ಹೊಂದಿಸಬೇಕಲ್ಲವೇ ಎಂದು ಹೇಳುತ್ತಾ ಮಕ್ಕಳನ್ನು ಕರೆದುಕೊಂಡು ಶಾಲಾ ವಾಹನ ಬರುವ ಜಾಗದಲ್ಲಿ ನಿಂತಳು ಪ್ರೀತಿ. ಎಷ್ಟು ಕಾದರೂ ಬಸ್ಸು ಕಾಣುತ್ತಿಲ್ಲ. ಮಕ್ಕಳನ್ನು ಬಿಟ್ಟು ಹೋಗುವಂತಿಲ್ಲ. ಅದು ಬರುವ ಹೊತ್ತಿಗೆ ಬಂದಿದೆ. ದಿನಾಲು ಬಿಡುತ್ತಿದ್ದ ಸುಜಾತ ಬೇಕೆಂದೇ ಈ ದಿನ ಅದರ ಭಾರವನ್ನು ಪ್ರೀತಿಯ ಮೇಲೆ ಹೊರೆಸಿದಳು. ಇವಳು ಸರಿಯಾಗಿ ಹೋದರೆ ತಾನೇ ಓದೋದು. ಮನೆಗೆ ಕೊಡುವ ಹಣ ಕೊಡದೆ ಫೀಸ್ ಕಟ್ಟಿದ್ದಾಳಂತೆ ಫೀಸ್ ಎಂದು ಅತಿ ಕ್ರೂರವಾಗಿ ಯೋಚಿಸುತ್ತಾಳೆ ಸುಜಾತ. ಅಂತೂ ಮಕ್ಕಳನ್ನು ಬಸ್ಸು ಹತ್ತಿಸಿ ಓಡೋಡಿ ಕನ್ನಡ ಮಾಧ್ಯಮ ಶಾಲೆಯ ಆವರಣದೊಳಗೆ ಹೋಗುವಾಗ ಪ್ರಾರ್ಥನೆಯ ಗಂಟೆ ಹೊಡೆಯುತ್ತದೆ. ಆಟದ ಬಯಲಲ್ಲೇ ನಿಂತು ಪ್ರಾರ್ಥನೆ ಮುಗಿದ ನಂತರ ಓಡೋಡಿ ಹೋಗಿ ಶಾಲೆಯ ಒಳಗೆ ಹೋಗುವಾಗ ಆಗಲೇ ಲೆಕ್ಕ ಟೀಚರ್ ಬಂದು ಹಾಜರಿ ಕರೆಯುತ್ತಿದ್ದರು. ಬಾಗಿಲಲ್ಲಿ ನಿಂತು ಒಳಗೆ ಬರಬಹುದೇ ಸರ್ ಎಂದಾಗ, ಬಾರಮ್ಮ ಮಹಾರಾಣಿ, ಜವಾಬ್ದಾರಿ ಬೇಡ್ವಾ? ಇದೇನ ಶಿಸ್ತು, ಸೋಂಬೇರಿ ಎಂದು ಬೈಯುತ್ತಾ ಬಾ ಒಳಗೆ ಎಂದಾಗ ಎಲ್ಲ ಮಕ್ಕಳು ಮುಸಿ ಮುಸಿ ನಗುತ್ತಾರೆ. ಮನೆಯಲ್ಲೂ ಹೀಯಾಳಿಕೆ, ಶಾಲೆಯಲ್ಲೂ ದಬ್ಬಾಳಿಕೆ. ಈ ಜಗತ್ತೇ ಹೀಗೆ. ತಂದೆ ತಾಯಿ ಇರದ ತಬ್ಬಲಿಗಳ ಪಾಡೆ ಹೀಗೆ. ನಾವು ಸಸಾರ. ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ತುಳಿಯುವವರೇ ಎಲ್ಲ ಎಂದುಕೊಂಡು ಯೋಚಿಸುತ್ತಾ ತನ್ನ ಬೆಂಚಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾಳೆ ಪ್ರೀತಿ. ಆಕೆಯ ಗೆಳತಿ ಸ್ವಾತಿ, ಯಾಕೆ ತಡ, ಏನಾಯಿತು ಎಂದಾಗ, ಏಯ್ ಪ್ರೀತಿ, ನಿನ್ನೆ ಕೊಟ್ಟ ಲೆಕ್ಕ ಮಾಡಿದ್ದೀಯಾ ಎಂದು ಲೆಕ್ಕದ ಮಾಸ್ಟರ್ ನಾರಾಯಣ ಕೇಳಿದಾಗ, ಹೌದು ಸರ್ ಎಂದಳು ಪ್ರೀತಿ. ಎಲ್ಲಿ ಎಲ್ಲರೂ ಲೆಕ್ಕದ ಬುಕ್ ತೆಗೆಯಿರಿ ಎಂದು ಬೇಕೆಂದೇ ಪ್ರೀತಿಯ ಬಳಿ ಬಂದು ಆಕೆಯ ಮೈ ಮುಟ್ಟುತ್ತಾ ಮಾತನಾಡುವಾಗ, ಪ್ರತಿಭಟಿಸಲು ಆಗದೆ ಹೇಳಲು ಆಗದೆ ಮೂಕ ಪ್ರಾಣಿಯಂತಾದಳು ಪ್ರೀತಿ. ಸ್ವಲ್ಪ ಮಾತನಾಡೋದು ಇದೆ. ನಿಮ್ಮ ಅತ್ತಿಗೆ ಬಂದಿದ್ದರು. ಸಂಜೆ ಶಾಲೆ ಬಿಟ್ಟ ಮೇಲೆ ಆಫೀಸ್ ರೂಮ್ಗೆ ಬಾ ಎಂದಾಗ, ಸಂಜೆ ಸಮಯ ಇಲ್ಲ ಸರ್, ಹೊಲಿಗೆ ಕ್ಲಾಸಿಗೆ ಹೋಗಲು ಇದೆ ಎಂದಾಗ, ಹೇಳಿದಷ್ಟು ಮಾಡು
ಎಂದು ಮೆಲ್ಲನೆ ನುಡಿದು ಬೇರೆ ಕಡೆ ಹೋದಾಗ ಸ್ವಾತಿ ಈ ಮುದುಕನಿಗೇನೇ ಆಗಿದೆ, ಮಾಸ್ಟರ್ ತರಹ ಆಡ್ತಾರಾ, ಇಷ್ಟು ವಯಸ್ಸಾದರೂ ಥೂ ಎಂದಳು ಸ್ವಾತಿ. ಪಾಪ ಹೆಂಡತಿ ರೋಸಿ ಹೋಗಿದ್ದಾಳೇನೋ ಎಂದು ತಮಾಷೆಗೆ ಪ್ರೀತಿ ಹೇಳಿದಳು. ಆದರೆ ನಿಜವಾಗ್ಲೂ ಅವರಿಗೆ ಹೆಂಡತಿ ಇಲ್ಲ ಪ್ರೀತಿ, ಸತ್ತು ಹೋಗಿದ್ದಾರಂತೆ ಸ್ವಾತಿ ಎಂದಾಗ ಅತ್ತಿಗೆ ಬೆಳಿಗ್ಗೆ ಹೇಳಿದ ಮಾತಿಗೂ ಈಗ ಸರ್ ಅತ್ತಿಗೆ ಸಿಕ್ಕಿದ್ರು ಸ್ಟಾಫ್ ರೂಮಿಗೆ ಬಾ ಎಂದು ಹೇಳಿದ ಮಾತಿಗೂ ಹೋಲಿಸಿ ನೋಡಿ ಕೂತಲ್ಲೇ ಬೆವರಿದಳು ಪ್ರೀತಿ. ಅದು ಸರ್ಕಾರಿ ಶಾಲೆ, ಅಲ್ಲಿ ಆಡಿದ್ದೇ ಆಟ, ಯಾವುದಕ್ಕೂ ಅಷ್ಟೊಂದು ಜವಾಬ್ದಾರಿ ಇರದ ಮಾಮೂಲು ಶಾಲೆ. ಹಳ್ಳಿಯ ಶಾಲೆ ಆದುದರಿಂದ ಅಲ್ಲಿ ಇರುವವರೇ ಅದಕ್ಕೆ ಬಾಸ್. ಮಧ್ಯಾಹ್ನ ಬಿಸಿ ಊಟದ ಸಮಯದಲ್ಲೂ ಕಿಸಿಯುತ್ತ ಬಂದ ನಾರಾಯಣನನ್ನು ಲೆಕ್ಕಿಸದೆ ಮುಂದೆ ನಡೆದಳು ಪ್ರೀತಿ. ಸಂಜೆ ಶಾಲೆ ಬಿಟ್ಟ ಕೂಡಲೇ ಸ್ವಾತಿಯೊಂದಿಗೆ ಬೇಗ ಬೇಗ ಹೆಜ್ಜೆ ಹಾಕುವುದನ್ನು ನೋಡಿದ ನಾರಾಯಣ ಆಕೆಯ ಹಿಂದೆಯೇ ಬೈಕಿನಲ್ಲಿ ಬಂದು ನಾಳೆ ನೋಡ್ಕೊತೇನೆ ಎಂದಾಗ ಏನು ಮಾಡುವುದೆಂದು ಅರಿವಾಗದೆ ಸ್ವಾತಿಯೊಂದಿಗೆ ಮನೆ ಕಡೆ ಹೆಜ್ಜೆ ಹಾಕಿ ಮನೆಯಿಂದ ಆಣತಿ ದೂರದಲ್ಲಿರುವ ಟೈಲರಿಂಗ್ ಕ್ಲಾಸ್ಗೆ ಹೋಗುತ್ತಾಳೆ. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.